ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಿಕೆ ಶಿವಕುಮಾರ್ ರಾಜ್ಯದ ಪ್ರಸಿದ್ಧ ರಾಜಕಾರಣಿ, ಕನಕಪುರದ ಬಂಡೆ, ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಇಂಥ ಡಿಕೆ ಶಿವಕುಮಾರ್ ಜೀವನದ ಹಾದಿ ಹೇಗಿದೆ? ರಾಜಕೀಯಕ್ಕೆ ಬಂದಿದ್ ಹೇಗೆ? ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರಗೂ ಇವರಿಗೂ ಏನು ಲಿಂಕ್? ಕೊತ್ವಾಲ್ ಬಗ್ಗೆ ಡಿಕೆಶಿ ಹೇಳೋದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1962 ಮೇ 15ರಂದು ಜನನ. ಡಿಕೆ ಶಿವಕುಮಾರ್ ಅಥವಾ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಹುಟ್ಟಿದ್ದು 1962 ಮೇ 15ನೇ ತಾರೀಕು. ಅಂದಿನ ಮೈಸೂರು ರಾಜ್ಯದ ಕನಕಪುರ ಸಮೀಪದ ಮಳಗಾಳು ಎಂಬಲ್ಲಿ. ಈಗ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಡಿಕೆಶಿ. ಇವರಿಗೆ ಡಿಕೆ ಸುರೇಶ್ ಎಂಬ ತಮ್ಮ ಮತ್ತು ಡಿಕೆ ಮಂಜುಳಾ ಎಂಬ ತಂಗಿ ಇದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯ, ಶ್ರೀಮಂತ ಕುಟುಂಬ. ಒಂದಾದ ಮೇಲೊಂದರಂತೆ ಶಾಲೆ ಚೇಂಜ್. 7ನೇ ತರಗತಿಯಲ್ಲೇ ಸ್ಕೂಲ್ ಎಲೆಕ್ಷನ್ ವಿನ್. ಡಿಕೆ ಶಿವಕುಮಾರ್ ಆರಂಭಿಕ ಶಿಕ್ಷಣ ಪಡೆದಿದ್ದು ಕನಕಪುರದ ಸೇಂಟ್ ರೀಟಾ ಶಾಲೆಯಲ್ಲಿ. ಆದ್ರೆ ಊರಲ್ಲಿದ್ರೆ ಮಗ ಚೆನ್ನಾಗಿ ಓದಲ್ಲ, ಪೋಲಿ ಪುಂಡರ ಜೊತೆ ಸೇರ್ತಾನೆ ಅಂದುಕೊಂಡ ಪೋಷಕರು ಬೆಂಗಳೂರಿಗೆ ಕಳಿಸಿದ್ರು. ದೊಡ್ಡಮ್ಮನ ಮನೆಯಲ್ಲಿದ್ಕೊಂಡು ರಾಜಾಜಿನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 1ರಿಂದ 5ನೇ ತರಗತಿವರೆಗೆ ಶಿಕ್ಷಣ ಪಡೆದ್ರು. ಆದ್ರೆ ಚೆನ್ನಾಗಿ ಓದ್ತಿರ್ಲಿಲ್ಲ ಅಂತ ಹೇಳಿ ಟಿಸಿ ಕೊಟ್ಟು ಕಳಿಸಿದ್ರು ಪ್ರಿನ್ಸಿಪಾಲ್. ನಂತರ ಕಾರ್ಮೆಲ್ ಸ್ಕೂಲ್ ಸೇರಿ 6 ಮತ್ತು 7ನೇ ತರಗತಿ ಓದಿದ್ರು. 7ನೇ ಕ್ಲಾಸ್ ನಲ್ಲೇ ಸ್ಕೂಲ್ ಎಲೆಕ್ಷನ್ಗೆ ನಿಂತು ಜಯಭೇರಿ ಬಾರಿಸಿದ್ರು. ಹೈಸ್ಕೂಲ್ ನಲ್ಲಿ ಕ್ರೀಡಾಪಟುವಾಗಿ ಹೆಸರು, ಡಿಗ್ರಿಲಿ ವಿದ್ಯಾರ್ಥಿ ನಾಯಕನಾಗಿ ಗುರುತು. ಡಿಕೆ ಶಿವಕುಮಾರ್ ಹೈಸ್ಕೂಲ್ ಶಿಕ್ಷಣ ಪಡೆದಿದ್ದು ವಿದ್ಯಾವರ್ಧಕ ಸ್ಕೂಲ್ ನಲ್ಲಿ. ಇಲ್ಲಿದ್ದಾಗ ವಾಲಿಬಾಲ್, ಕಬಡ್ಡಿ ಆಡ್ತಿದ್ರು. ಕ್ರಾಸ್ ಕಂಟ್ರಿ ರೇಸ್ ನಲ್ಲಿ ಚಾಂಪಿಯನ್ ಆಗಿದ್ರು. ನಂತರ ಪಿಯು ಶಿಕ್ಷಣಕ್ಕಾಗಿ ವಿವಿಪುರಂ ಕಾಲೇಜು ಸೇರಿದ್ರು. ಆದ್ರೆ ಅಲ್ಲಿ ವಾತಾವರಣ ಹಿಡಿಸ್ಲಿಲ್ಲ ಅಂತ ಹೇಳಿ 15 ದಿನದಲ್ಲೇ HKES ಪಿಯು ಕಾಲೇಜಿಗೆ ಜಂಪ್ ಆದ್ರು. ಪಿಯು ಎಕ್ಸಾಮ್ ನಲ್ಲಿ ಕಾಪಿ ಹೊಡೆದು ಸಿಕ್ಕಿಬಿದ್ದ ಇವ್ರು ಲೆಕ್ಚರರ್ಗೆ ಹೊಡೆದಿದ್ದು ಇದೆಯಂತೆ. ಹಾಗೋ ಹೀಗೋ PUC ಮುಗಿಸಿ SJRC ಡಿಗ್ರಿ ಕಾಲೇಜು ಸೇರಿದ್ರು. ಇಲ್ಲಿದ್ದಾಗ ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡ್ರು. ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾದ NSUI ಸೇರಿ ಬೆಂಗಳೂರು ಘಟಕದ ಅಧ್ಯಕ್ಷರಾದ್ರು. ಕಾಲೇಜಿಗೆ ರೇಷ್ಮೆ ಬಟ್ಟೆ ಧರಿಸಿ ಹೋಗ್ತಿದ್ದ ಇವರನ್ನ ಸಿಲ್ಕ್ ಶಿವಕುಮಾರ್ ಅಂತಾನೂ ಕರೀತಿದ್ರು. ಕೊತ್ವಾಲ್ ರಾಮಚಂದ್ರನ ಲಿಂಕ್ ಆಗಿದ್ದೇನು? ಡಿಕೆಶಿ ಹೇಳೋದೇನು? ಕಾಲೇಜು ದಿನಗಳಲ್ಲಿ ಡಿಕೆ ಶಿವಕುಮಾರ್ಗೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಜೊತೆ ಲಿಂಕ್ ಇತ್ತು ಎನ್ನಲಾಗುತ್ತೆ. ಡಿಕೆಶಿಯನ್ನ ಹತ್ತಿರದಿಂದ ನೋಡಿದ್ದ LN ಮೂರ್ತಿ ಪ್ರಕಾರ ಡಿಕೆಶಿಗೆ ಮೊದಲಿನಿಂದಲೂ ಎದೆಯುಬ್ಬಿಸಿ ನಡೆಯೋ ಅಭ್ಯಾಸವಂತೆ. ಇದು ಆಗಿನ ರೌಡಿಗಳಿಗೆ ಆಗ್ತಿರ್ಲಿಲ್ಲ. ಅವರು ಡಿಕೆಶಿ ತಲೆ ಮೇಲೆ ಹೊಡಿತಿದ್ರಂತೆ. ಅಳ್ತಾ ಬರ್ತಿದ್ದ ಡಿಕೆಶಿ ಹೀಗ್ ಮಾಡಿದ್ರು ಸರ್, ಹಾಗ್ ಮಾಡಿದ್ರು ಸರ್ ಅಂತ LN ಮೂರ್ತಿ ಬಳಿ ಹೇಳ್ಕೋತಿದ್ರು. ಅವರು ಸುಮ್ನಿರೋ ಅಂತ ಬೇರೆ ಹುಡುಗರಿಗೆ ಬುದ್ಧಿವಾದ ಹೇಳ್ತಿದ್ರು. ಒಂದ್ ವೇಳೆ LN ಮೂರ್ತಿ ಇಲ್ಲ ಅಂದ್ರೆ ಕೊತ್ವಾಲ್ ರಾಮಚಂದ್ರನ ಬಳಿ ಹೇಳಿಕೊಳ್ತಿದ್ರು ಡಿಕೆ. ಆಗ ಕೊತ್ವಾಲ್ ಕೂಡ ಆಯ್ತು ಶಿವು, ಅವರಿಗೆ ನಾನ್ ಹೇಳ್ತೀನಿ, ನೀನ್ ಸ್ವಲ್ಪ ಗಾಡಿ ವರ್ಸು ಅಂತಿದ್ರಂತೆ. ಅದನ್ನ ಡಿಕೆಶಿ ಮಾಡ್ತಿದ್ರಂತೆ. ಇನ್ನು ಕಾಲೇಜು ದಿನಗಳಲ್ಲೇ ಡಿಕೆಶಿಗೆ ಶ್ರೀಗಂಧ ಮತ್ತು ಗಾಂಜಾ ವ್ಯವಹಾರವೂ ಇತ್ತು. ಅವುಗಳನ್ನ ತಂದು ರೂಮಿನಲ್ಲಿ ಇಡ್ತಿದ್ರು ಅಂತ LN ಮೂರ್ತಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಡಿಕೆಶಿಯನ್ನ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅಂತ ಕೆಲವರು ಕರೀತಾರೆ. ಈ ಬಗ್ಗೆ ಡಿಕೆಶಿಯನ್ನ ಕೇಳಿದ್ರೆ, ಕಾಲೇಜಿನಲ್ಲಿ ಎಲೆಕ್ಷನ್ಗೆ ನಿಲ್ಲುವಾಗ ಭೂಗತ ಜಗತ್ತಿನ ನಾಯಕರು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡ್ತಿದ್ರು. ಒಂದ್ ಕಡೆ ಕೊತ್ವಾಲ್ ರಾಮಚಂದ್ರನ ಗುಂಪು, ಮತ್ತೊಂದ್ ಕಡೆ ಜಯರಾಜ್ ಗುಂಪು. ಹೀಗೆ ಹಲವು ಗುಂಪುಗಳಿದ್ವು. ನನಗೂ ಒಂದಷ್ಟು ಗುಂಪು ಸಪೋರ್ಟ್ ಮಾಡಿದ್ವು. ಆದ್ರೆ ನಾನು ಮಚ್ಚು ದೊಣ್ಣೆ ಹಿಡಿಯಲಿಲ್ಲ, ಯಾವುದೇ ಕೇಸ್ ಹಾಕೊಂಡಿರ್ಲಿಲ್ಲ ಅನ್ನೋದು ಡಿಕೆ ಮಾತು. ಫೈನಲ್ ಇಯರ್ ನಲ್ಲೇ ಅಸೆಂಬ್ಲಿ ಟಿಕೆಟ್, ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋಲು. 1985ರಲ್ಲಿ ವಿಧಾನಸಭೆ ಚುನಾವಣೆ ಬಂದಾಗ ಅಂದಿನ ಸಾತನೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿಕೆ ಶಿವಕುಮಾರ್ ಪಾಲಾಯ್ತು. ಎದುರಾಳಿ ಆಗಿದ್ದಿದ್ದು ದೇವೇಗೌಡರು. ಈ ಟೈಮಲ್ಲಿ ಡಿಕೆಗೆ ಹಣದ ಆಮಿಷ ಒಡ್ಡಿದ ಕೆಲವರು
ಕಣದಿಂದ ಹಿಂದೆ ಸರಿಯುವಂತೆ ಸಲಹೆ ಕೊಟ್ರು. ಆದ್ರೆ ಡಿಕೆಶಿ ಮಾತ್ರ ಒಪ್ಪಲೇ ಇಲ್ಲ. ರಿಸಲ್ಟ್ ಬಂದಾಗ ಸುಮಾರು 15,803 ವೋಟ್ಗಳಿಂದ ಸೋತಿದ್ರು. ಇಲ್ಲಿಂದ ಡಿಕೆ ವರ್ಸಸ್ ದೇವೇಗೌಡ ಕುಟುಂಬದ ಫೈಟ್ ಕೂಡ ಶುರುವಾಯಿತು. ಇಂಥ ಡಿಕೆಶಿ 3-4 ಟೂರಿಂಗ್ ಟಾಕೀಸ್ ಗಳನ್ನ ಕೂಡ ನಡೆಸುತ್ತಿದ್ರು. 89ರಲ್ಲಿ ಗೆದ್ದು ಮೊದಲ ಬಾರಿ ಎಂಎಲ್ಎ, 90ರಲ್ಲಿ ಮಂತ್ರಿ, 93ರಲ್ಲಿ ಮದುವೆ. 1989ರ ಚುನಾವಣೆಗೆ ಮತ್ತೊಮ್ಮೆ ಸಾತನೂರು ಕ್ಷೇತ್ರದಿಂದ ಕಣಕ್ಕಿಳಿದ ಶಿವಕುಮಾರ್ 13,650 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ತಮ್ಮ 28ನೇ ವಯಸ್ಸಲ್ಲಿ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. 1990ರಲ್ಲಿ ಸಿಎಂ ಸ್ಥಾನ ಬಂಗಾರಪ್ಪಗೆ ಒಲಿತು. ಆಗ ಗುರುವಿನ ಸರ್ಕಾರದಲ್ಲಿ ಶಿಷ್ಯ ಡಿಕೆಶಿ ಬಂದಿಖಾನೆ ಖಾತೆಯ ಜೂನಿಯರ್ ಮಿನಿಸ್ಟರ್ ಆದ್ರು. 2 ವರ್ಷ ಸಚಿವರಾಗಿದ್ರು. ನಂತರ 1993ರ ಜುಲೈ 28ನೇ ತಾರೀಕು ಉಷಾ ಎಂಬುವರನ್ನ ಮದುವೆಯಾದ್ರು. 94ರಲ್ಲಿ ಬಂಗಾರಪ್ಪ ಉಚ್ಚಾಟಿಸಿದ ಕೈ. ಡಿಕೆಶಿಗೆ ಟಿಕೆಟ್ ಮಿಸ್, ಪಕ್ಷೇತರ ಎಂಎಲ್ಎ. 1994ರಲ್ಲಿ ಅಂದಿನ ಪ್ರಧಾನಿ ವಿಪಿ ನರಸಿಂಹರಾವ್ ವಿರುದ್ಧ ಬಂಡಾಯವೆದ್ದ ಬಂಗಾರಪ್ಪರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಇದರ ಬೆನ್ನಲ್ಲೇ ಡಿಕೆಶಿ ಸೇರಿದಂತೆ ಇತರರು ಬಂಗಾರಪ್ಪರನ್ನ ಭೇಟಿಯಾದ್ರು. ಬಂಗಾರಪ್ಪ ಮನಸ್ಸು ಮಾಡಿದ್ರೆ ಇವರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಡು ಹೋಗಬಹುದಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ಯುವಕರ ಭವಿಷ್ಯ ಹಾಳಾಗೋದು ಬೇಡ ಅಂತ ಹೇಳಿ ಎಸ್ಎಂ ಕೃಷ್ಣ ಹತ್ತಿರ ಕಳಿಸಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ 1994ರ ಚುನಾವಣೆ ಬಂತು. ಆಗ ಡಿಕೆಶಿಗೆ ಟಿಕೆಟ್ ಕೊಡಲೇ ಇಲ್ಲ ಕಾಂಗ್ರೆಸ್. ಕೊನೆಗೆ ಪಕ್ಷೇತರರಾಗಿಯೇ ಸಾತನೂರಿನಿಂದ ಸ್ಪರ್ಧಿಸಿದ ಡಿಕೆ ಕೇವಲ 568 ವೋಟ್ಗಳಿಂದ ಗೆದ್ರು. 2ನೇ ಬಾರಿ ಎಂಎಲ್ಎ ಆದ್ರು. ಎಸ್ಎಂಕೆ ಸೋಲು, ಡಿಕೆ ಸಪೋರ್ಟ್. 99ರಲ್ಲಿ ಮಂತ್ರಿ ಮಾಡಿದ್ರು ಕೃಷ್ಣ. 94ರ ವಿಧಾನಸಭೆ ಚುನಾವಣೆ ಸೋತಿದ್ದ ಎಸ್ಎಂ ಕೃಷ್ಣ 96ರಲ್ಲಿ ರಾಜ್ಯಸಭೆ ಚುನಾವಣೆಗೆ ನಿಂತರು. ಆಗ ಅವರಿಗೆ ಪಕ್ಷೇತರ ಶಾಸಕ ಡಿಕೆಶಿಯ ವೋಟ್ ಬೇಕಿತ್ತು. ಇಬ್ಬರು ಪರಸ್ಪರ ಹತ್ತಿರವಾದ್ರು. ನಂತರ 1999ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು. ಎಸ್ಎಂ ಕೃಷ್ಣ ಸಿಎಂ ಆದ್ರು. ಸಾತನೂರಿನಲ್ಲಿ ಕುಮಾರಸ್ವಾಮಿಯನ್ನ 14,387 ವೋಟ್ಗಳಿಂದ ಸೋಲಿಸಿದ ಡಿಕೆ ಸಹಕಾರಿ ಸಚಿವರಾದ್ರು. ನಂತರ ನಗರಾಭಿವೃದ್ಧಿ ಖಾತೆಯೂ ಸಿಕ್ತು. 2002 ಎಚ್ಡಿಡಿ ವಿರುದ್ಧ 2ನೇ ಸೋಲು. 2002ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಜೆಡಿಎಸ್ನಿಂದ ದೇವೇಗೌಡರು ನಿಂತ್ರೆ ಕಾಂಗ್ರೆಸ್ನಿಂದ ಡಿಕೆಶಿ ಕಣಕ್ಕಿಳಿದ್ರು. ಜಿದ್ದಾಜಿದ್ದಿನ ಕಾಳಗದಲ್ಲಿ ಕೇವಲ 52,576 ವೋಟ್ಗಳಿಂದ ಸೋಲಬೇಕಾಯಿತು ಡಿಕೆ. ಈ ನಡುವೆ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿತು. ಆಗ ಅಲ್ಲಿನ ಶಾಸಕರಿಗೆ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಆಶ್ರಯ ನೀಡಿ ಸರ್ಕಾರ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2004 ಎಚ್ಡಿಡಿ ಸೋಲಿಸುವಲ್ಲಿ ಯಶಸ್ವಿ. ದೇವೇಗೌಡರ ವಿರುದ್ಧ 2 ಸೋಲು ಕಂಡಿದ್ದ ಡಿಕೆ ಒಂದು ಬಾರಿಯಾದ್ರೂ ದೊಡ್ಡಗೌಡರನ್ನ ಮಣಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ರು. ಅದು 2004ರಲ್ಲಿ ಸಾಧ್ಯವಾಯಿತು. ಆ ವರ್ಷ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಟ್ಟಿಗೆ ನಡೆಯಿತು. ಲೋಕಸಭೆಗೆ ದೇವೇಗೌಡರು ಕನಕಪುರ ಮತ್ತು ಹಾಸನ 2 ಕಡೆನೂ ನಿಂತರು. ಕನಕಪುರದಲ್ಲಿ ದೇವೇಗೌಡರ ವಿರುದ್ಧ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ರನ್ನ ನಿಲ್ಲಿಸಿದ್ರು ಡಿಕೆ. ಕೊನೆಗೂ ಪ್ಲಾನ್ ವರ್ಕೌಟ್ ಆಯ್ತು. ತೇಜಸ್ವಿನಿ ಗೆದ್ರು. ದೇವೇಗೌಡರು ಹೀನಾಯವಾಗಿ ಸೋತು 3ನೇ ಸ್ಥಾನಕ್ಕೆ ಜಾರಿದ್ರು. ಆದ್ರೆ ಹಾಸನದಲ್ಲಿ ಗೆದ್ದಿದ್ರಿಂದ ಸಂಸದರಾಗಿ ಮುಂದುವರೆದ್ರು. ಡಿಕೆ ವಿರುದ್ಧ ಸೇಡು ತೀರಿಸಿಕೊಂಡ ಎಚ್ಡಿಡಿ. 2004ರಲ್ಲಿ ಡಿಕೆಶಿ ಏನೋ ತೇಜಸ್ವಿನಿ ಮೂಲಕ ದೇವೇಗೌಡರಿಗೆ ಸೋಲಿನ ರುಚಿ ತೋರಿಸಿದ್ರು. ಆದ್ರೆ ಅದರ ಪರಿಣಾಮವನ್ನ ಅದೇ ವರ್ಷ ಎದುರಿಸಬೇಕಾಯ್ತು. ಯಾಕಂದ್ರೆ 2004 ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಕೊನೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಈ ವೇಳೆ ದೇವೇಗೌಡರು ಕಾಂಗ್ರೆಸ್ಗೆ ಕೆಲವೊಂದು ಕಂಡೀಷನ್ ಹಾಕಿದ್ರು. ಅದರಲ್ಲಿ ಧರಂ ಸಿಂಗ್ಗೆ ಸಿಎಂ
ಆಗ್ಬೇಕು, ಸಾತನೂರಿನಿಂದ ಗೆದ್ದಿದ್ದ ಡಿಕೆಶಿಯನ್ನ ಮಂತ್ರಿ ಮಾಡಬಾರ್ದು ಅಂತೆಲ್ಲ ಇತ್ತು ಎನ್ನಲಾಗುತ್ತೆ. ಕೊನೆಗೆ ಅದೇ ತರ ಆಯ್ತು. ಎಂಥ ಡಿಕೆಶಿಯನ್ನ 2006ರಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡ್ತು ಕಾಂಗ್ರೆಸ್. 2008 ಸಾತನೂರಿನಿಂದ ಕನಕಪುರಕ್ಕೆ ಸಿಕ್ಕಿತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ. 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದಾಗ ಸಾತನೂರು ವಿಧಾನಸಭಾ ಕ್ಷೇತ್ರ ಕನಕಪುರ ಕ್ಷೇತ್ರದ ಜೊತೆ ವಿಲೀನವಾಯಿತು. ಹೀಗಾಗಿ ಕನಕಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಡಿಕೆ 7179 ವೋಟ್ಗಳ ಅಂತರದಿಂದ ಗೆದ್ರು. 5ನೇ ಬಾರಿ ಎಂಎಲ್ಎ ಆದ್ರು. ಇವರು ಗೆದ್ರು, ಪಕ್ಷ ಗೆಲ್ಲಿಲ್ಲ. 2008ರಲ್ಲೇ ಡಿಕೆಶಿಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಡಲಾಯಿತು. 2013ರಲ್ಲಿ ಗೆಲುವು, 6ನೇ ಬಾರಿ ಎಂಎಲ್ಎ. ಸಿದ್ದು ಸರ್ಕಾರದಲ್ಲಿ ಲೇಟ್ ಆಗಿ ಮಂತ್ರಿ. 2013ರ ಚುನಾವಣೆಗೆ ಮತ್ತೊಮ್ಮೆ ಕನಕಪುರದಿಂದ ನಿಂತ ಡಿಕೆ ಜೆಡಿಎಸ್ನ ಪಿಜಿಆರ್ ಸಿಂಧ್ಯಾ ವಿರುದ್ಧ 31,424 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಸಿಎಂ ಆದ್ರು. ಆದ್ರೆ ಆರಂಭದಲ್ಲೇ ಡಿಕೆಗೆ ಮಂತ್ರಿಗಿರಿ ಸಿಗ್ಲಿಲ್ಲ. ಕಾರಣ, ಡಿಕೆಶಿ ಮೇಲೆ ಅಕ್ರಮ ಗಣಿಗಾರಿಕೆ ಮತ್ತು ಭೂ ಹಗರಣದಂತಹ ಆರೋಪಗಳಿದ್ವು. ಆರೋಪ ಹೊತ್ತವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಬಾರ್ದು ಅನ್ನೋದು ಸಿದ್ದರಾಮಯ್ಯ ಸಿದ್ಧಾಂತವಾಗಿತ್ತು. ಬಳಿಕ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರಿ 2014ರಲ್ಲಿ ಮಂತ್ರಿಗಿರಿ ಗಿಟ್ಟಿಸಿಕೊಂಡ್ರು. ಇಂಧನ ಸಚಿವರಾದ್ರು. ದುರಾದೃಷ್ಟ ಅಂದ್ರೆ ಪ್ರಮಾಣ ವಚನಕ್ಕೂ ಒಂದಿನ ಮುಂಚೆ ತಂದೆ ಕೆಂಪೇಗೌಡ್ರು ನಿಧನ ಹೊಂದಿದ್ರು. 2017ರಲ್ಲಿ ಗುಜರಾತ್ ಶಾಸಕರಿಗೆ ಆಶ್ರಯ. ಟ್ರಬಲ್ ಶೂಟರ್ ಮೇಲೆ ನಡೀತು ಐಟಿ ದಾಳಿ. 2017ರ ರಾಜ್ಯಸಭೆ ಚುನಾವಣೆ ಟೈಮಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಡುವ ಜವಾಬ್ದಾರಿಯನ್ನ ಡಿಕೆಶಿಗೆ ಕೊಡ್ತು ಕಾಂಗ್ರೆಸ್. ಇದನ್ನ ಯಶಸ್ವಿಯಾಗಿ ನಿಭಾಯಿಸಿದ ಡಿಕೆ ಕಾಂಗ್ರೆಸ್ ಪಾಲಿಗೆ ಮತ್ತೊಮ್ಮೆ ಟ್ರಬಲ್ ಶೂಟರ್ ಎನಿಸಿಕೊಂಡ್ರು. ಇದರ ಬೆನ್ನಲ್ಲೇ ಡಿಕೆಶಿ ಮನೆ ಮತ್ತು ಕಚೇರಿಗಳ ಮೇಲೆ ಐಟಿ ದಾಳಿ ನಡೆಯಿತು. ಈ ವೇಳೆ 300 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅಂತ ವರದಿಯಾಯಿತು. 2018 ದೋಸ್ತಿ ಸರ್ಕಾರದಲ್ಲಿ ಮಿನಿಸ್ಟರ್. ಸರ್ಕಾರ ಉಳಿಸಿಕೊಳ್ಳಲು ಭಾರಿ ಸರ್ಕಸ್. 2018ರ ವಿಧಾನಸಭೆ ಚುನಾವಣೆಯಲ್ಲಿ 79,909 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ ಡಿಕೆ 7ನೇ ಬಾರಿ ಎಂಎಲ್ಎ ಆದ್ರು. ಆದ್ರೆ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಬದ್ಧ ವೈರಿಗಳಂತಿದ್ದ ಡಿಕೆ ಮತ್ತು ಎಚ್ಡಿಕೆ ಕೈ ಹಿಡಿದು ಒಂದಾದ್ರು. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಡಿಕೆಗೆ ಜಲ ಸಂಪನ್ಮೂಲ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಸಿಕ್ತು. ಆದ್ರೆ 1 ವರ್ಷದಲ್ಲೇ ದೋಸ್ತಿ ಸರ್ಕಾರ ಪತನವಾಯಿತು. ಸರ್ಕಾರ ಉಳಿಸಿಕೊಳ್ಳಲು ಡಿಕೆ ಭಾರಿ ಪ್ರಯತ್ನ ಪಟ್ರು. ಬಂಡಾಯವೆದ್ದಿದ್ದ ಶಾಸಕರು ತಂಗಿದ್ದ ಮುಂಬೈನ ಹೋಟೆಲ್ ಮುಂದೆ ಮಳೆ ಬಿಸಿಲೆನ್ನದೆ ಕಾದು ನಿಂತ್ರು. ಏನೇ ಮಾಡಿದ್ರೂ ಸರ್ಕಾರ ಉಳಿಸಿಕೊಳ್ಳಲಾಗ್ಲಿಲ್ಲ. 2019ರಲ್ಲಿ ಅರೆಸ್ಟ್, 50 ದಿನ ಜೈಲಲ್ಲಿ. 2020ರಲ್ಲಿ ಸಿಕ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ದೋಸ್ತಿ ಸರ್ಕಾರ ಪತನವಾಗಿ 2 ತಿಂಗಳಲ್ಲೇ ಡಿಕೆಶಿಯನ್ನ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅಕ್ರಮ ಹಣ ವರ್ಗಾವಣೆ ಕೇಸ್ ಇದಾಗಿತ್ತು. ಕನಕಪುರದ ಬಂಡೆಯನ್ನ ದೆಹಲಿಯ ತಿಹಾರ್ ಜೈಲಿಗೆ ಹಾಕಲಾಯಿತು. 50 ದಿನಗಳ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು. ಮುಂದಿನ ವರ್ಷವೇ ಅಂದ್ರೆ 2020ರಲ್ಲಿ ಇವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಸೋನಿಯಾ ಗಾಂಧಿ. 2023ರಲ್ಲಿ ಡಿಸಿಎಂ, 2026ರಲ್ಲಿ ಸಿಎಂ. 2023ರ ಎಲೆಕ್ಷನ್ ನಲ್ಲಿ ಬರೋಬ್ಬರಿ 1,22,392 ವೋಟ್ಗಳಿಂದ ಗೆದ್ದ ಇವರು 8ನೇ ಬಾರಿ ಎಂಎಲ್ಎ ಆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿಎಂ ಸ್ಥಾನಕ್ಕೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಭಾರಿ ಪೈಪೋಟಿ ನಡೀತು. ಕೊನೆಗೆ ಸಿದ್ದರಾಮಯ್ಯ ಸಿಎಂ ಆದ್ರು, ಡಿಕೆಶಿ ಡಿಸಿಎಂ ಆದ್ರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರೆದ್ರು. 2026ರಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಇದರ ಬೆನ್ನಲ್ಲೇ ಡಿಕೆಶಿಗೆ ಸಿಎಂ ಸ್ಥಾನ ಒಲಿತು. ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? ಡಿಕೆಶಿ ಪತ್ನಿ ಹೆಸರು ಉಷಾ. ಇವರಿಗೆ 3 ಮಕ್ಕಳು, ಐಶ್ವರ್ಯ, ಆಭರಣ ಮತ್ತು ಆಕಾಶ್. ಇವರ ಕುಟುಂಬದ ಬಳಿ ಬರೋಬ್ಬರಿ 1,413 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ 2023
2023ರಲ್ಲಿ ಘೋಷಿಸಿಕೊಳ್ಳಲಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಡಿಕೆ ಶಿವಕುಮಾರ್ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.